ಜೈ ಭೀಮ್ ಯುವಕರ ಸಂಘ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಏಪ್ರಿಲ್ 18ರಿಂದ 20ರ ತನಕ ಜೈ ಭೀಮ್ ಕಪ್ 2025 ಕ್ರಿಕೆಟ್ ಪಂದ್ಯಾವಳಿಯು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಆಯೋಜಕರಾದ ಎವಿ ಲಿಂಗರಾಜ್ ಮತ್ತು ಎವಿ ಪೃಥ್ವಿರಾಜ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ, ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಖರ್ಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎ. ಮಂಜು, ಎ.ಟಿ. ರಾಮಸ್ವಾಮಿ, ಕೃಷ್ಣೇಗೌಡ, ಶ್ರೀಧರ್ ಗೌಡ, ಯೋಗ ರಮೇಶ್ ಅವರು ಸೇರಿದಂತೆ ಇತರೆ ಗಣ್ಯರು ಆಗಮಿಸುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಜೈ ಭೀಮ್ ಕಪ್ 2025 ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರುಗಳಾದ ಸ್ವಾಮಿ, ಮಾಲ್ತೇಶ್ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದಲ್ಲಿ ಜೈ ಭೀಮ್ ಯುವಕರ ಸಂಘ, ಜೈ ಭೀಮ್ ನಗರ ಅರಕಲಗೂಡು ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟ ಅರಕಲಗೂಡು ಇವರ ವತಿಯಿಂದ ಆಯೋಜಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಜೈ ಭೀಮ್ ಕಪ್ 2025 ಇದೇ ಏಪ್ರಿಲ್ 18, 19, 20 ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬರು 18ನೇ ತಾರೀಕು 11 ಗಂಟೆಗೆ ಅರಕಲಗೂಡು ಪಟ್ಟಣಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿರವರು 19ನೇ ತಾರೀಕು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. 20ನೇ ತಾರೀಕು ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲಾ ಉಸ್ತುವಾರಿಗಳು ಇವರು ಕೂಡ ಮುಖ್ಯ ಅತಿಥಿಯಾಗಿ 20ನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅವರು ಕೂಡ 20ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ರಾಜ್ಯ ಮಟ್ಟದ ದೊಡ್ಡ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮವನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮೊದಲನೇ ಬಹುಮಾನ 1,11,111 ರೂಪಾಯಿ ಮತ್ತು ದ್ವಿತೀಯ ಬಹುಮಾನ 66,666 ರೂಪಾಯಿ ಮತ್ತೆ ತೃತೀಯ ಬಹುಮಾನ 44,444 ರೂಪಾಯಿ, ಚತುರ್ಥಿ ಬಹುಮಾನ 33,333 ರೂಪಾಯಿಗಳನ್ನ ಕೊಡಬೇಕು. ಅದರ ಜೊತೆಗೆ ಉತ್ತಮವಾದ ಆಟಗಾರರಿಗೆ ಆ ಟ್ರೋಫಿಗಳನ್ನ ಮತ್ತೆ ಈ ಪ್ರೈಸ್ ಜೊತೆಗಳಲ್ಲಿ ಒಂದು ಟ್ರೋಫಿಯನ್ನ ಉತ್ತಮ ಆಟಗಾರರಿಗೆ ಅವ್ರನ್ನ ಪ್ರೋತ್ಸಾಹ ಪಡಿಸುವಂತ ಒಂದು ಉತ್ತಮವಾದ ಒಂದು ಅವರಿಗೆ ತಕ್ಕಂತ ಒಂದು ಟ್ರೋಫಿಯನ್ನ ಎಲ್ಲವನ್ನು ಕೊಟ್ಟು ಆಟಗಾರರಿಗೆ ಪ್ರೋತ್ಸಾಹ ಪಡಿಸಬೇಕು.